ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪಥೇ ನಮೋ ನಮಃ. ಸ್ನೇಹಿತರೆ, ಇವತ್ತು ಸಿಗಂಧೂರು ಹೋಗಿ ಬರ್ತಾ ಇದ್ದೆ. ಅಮ್ಮನವ್ರ ದರ್ಶನ ಮಾಡಿ ವಾಪಸ್ ಬರುವಾಗ ದಾರಿ ಮಧ್ಯೆ ಒಂದು ಮಂಗ ಕೋತಿ ಸತ್ತಿತ್ತು. ಅದನ್ನು ನೋಡಿ ಮುಂದೆ ಹೋದವರು ನಾವು ವಾಪಸ್ ಬಂದ್ವಿ. ವಾಪಸ್ ಬಂದು ನೋಡಿದರೆ ನಾವಂದರೆ ವಾಪಸ್ ಬಂದಿದ್ದು ಯಾಕಂತ ಹೇಳಿದ್ರೆ ಅದನ್ನು ತೆಗೆದು ಅಲ್ಲಿ ಹುಗಿಯುವ ಅಂಥೇಳಿ, ಹೊಂಡ ಮಾಡಿ ಹುಗಿಯುವ, ಮನೆಗಿನೇ ಇದ್ದರೆ ನೋಡಿ ಹಾರಿಗಿರಿ ತಗೊಂಡು ಹುಗಿಯುವ ಅಂಥೇಳಿ. ಬಟ್ ಅಲ್ಲಿ ಮನೆ ಏನೂ ಇಲ್ಲ, ಕಾಡದು. ಸೊ ಅಲ್ಲಿ ಹರಿಯುವ ನೀರಿನ ಕೊಳಕ್ಕೆ ನಾವನ್ನು ಹಾಕಿ ಬಂದ್ವಿ. ಬಟ್ ನಾವು ಇಲ್ಲಿ ವಾಸ್ತವಾಂಶ ಏನಂತ ಹೇಳಿದರೆ, ಆ ಕೋತಿ ಸತ್ತಿತ್ತಲ್ಲ, ಅದ್ರ ನಾವು ನೋಡಲಿಲ್ಲ. ನಾವು ಹತ್ತಿರ ಹೋಗಿ ನೋಡಿದ ಮೇಲೆ ನಮ್ಗೆ ಗೊತ್ತಾಗಿದ್ದು ಅದರ ಹೊಟ್ಟೆಯನ್ನು ಹಿಡ್ಕೊಂಡು ಮರಿ ಕೂಡ ಅದ್ರ ಜೊತೆನೇ ಸತ್ತಿತ್ತು ಅಂಥೇಳಿ. ಈ ಗಾಡಿ ಓಡಿಸುವವರು ದಯಮಾಡಿ ಎಲ್ಲರೂ ಕೂಡ ಈಗ ಮಳೆಗಾಲ ನೇಟಿವ್ ಪ್ಲೇಸ್ ಅಂದರೆ ಈ ದೇವಸ್ಥಾನಗಳಿಗೆ ಮತ್ತು ಹೊರನಾಡಿಗೆ, ಶೃಂಗೇರಿಗೆ, ಆಗುಂಬೆಗೆ ಇಂಥ ಪ್ಲೇಸ್ಗಳಿಗೆ ಜಾಸ್ತಿ ಹೋಗೋರು ಸ್ವಲ್ಪ ನೋಡ್ಕೊಳ್ಳಿ. ಈ ಮಂಗ ಕೋತಿಗಳು ಆಗುಂಬೆಯಲ್ಲಿ, ಆಮೇಲೆ ನಮ್ಮ ಸಿಗಂದೂರು ಭಾಗದಲ್ಲಿ ತುಂಬ ಜಾಸ್ತಿ ರೋಡಲ್ಲೇ ಬರ್ತವೆ. ಅದನ್ನು ನೋಡಿಕೊಂಡು ದಯಮಾಡಿ ಗಾಡಿಯನ್ನು ಓಡಿಸಿ. ವಿಡಿಯೋ ಪ್ರಚಾರಕ್ಕೋಸ್ಕರ ಮಾಡಲಿಲ್ಲ. ನಾನು ಹೇಳಿದ್ನಲ್ಲ, ಅದು ಹೊಟ್ಟೆಯಲ್ಲಿ ಮಗು ಅದನ್ನು ಹೊಟ್ಟೆಯಲ್ಲಿ ಹಿಡ್ಕೊಂಡಿದ್ದಂಥ ವಿಚಾರವೇ ನಮಗೆ ಗೊತ್ತಿಲ್ಲ. ಹತ್ತಿರ ಹೋಗಿ ನೋಡಿದಾಗಲೇ ಗೊತ್ತಾಗಿತ್ತು. ಆ ಮರಿಗೂ ಕೂಡ ರೋಡಿನ ಪೆಟ್ಟು ತಲೆಗೆ ಬಿದ್ದು ಆ ಮರಿ ಕೂಡ ಅಲ್ಲೇ ಸತ್ತಿತ್ತು. ಸೊ ಯಾರಾದರೂ ಗಾಡಿಯನ್ನು ಓಡಿಸೋರು ಯಾರಾದರೂ ಸ್ವಲ್ಪ ನೋಡಿಕೊಂಡು ಓಡಿಸಿ. ಈ ಸಹ್ಯಾದ್ರಿ ಮಲೆನಾಡು ಕಡೆ ಹೋಗುವವರು ರೋಡಲ್ಲಿ ಈ ಮಂಗ ದನ ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ. ಸೊ ಹಾಗಾಗಿ ಜಾಗ್ರತೆಯಲ್ಲಿ ಗಾಡಿ ಓಡಿಸಿ.